ರೋಡ್ಸ್ ನಿಮಗ್ ಚಲೋ ನೆನ್ಪಿರ್ತಾವ, ನಿಮ್ಮ ಹೆಂಡತಿಗೆ ಚಲೋ ನೆನ್ಪಿರ್ತಾವ, ನಿಮಗ್ ಚಲೋ ನೆನ್ಪಿರ್ತಾವ. ಇದು ಗೊತ್ತಾ ನಿಮಗ? ಸೈಂಟಿಫಿಕ್ ಇದು. ಗಂಡಸರಿಗೆ ರೋಡ್ಸ್ಗಳು ಚಲೋ ನೆನ್ಪಿರ್ತಾವ. ಯಾಕಂದ್ರ ಸಾವಿರಾರು ವರ್ಷದಿಂದ ಮನುಷ್ಯ ನಡೆದಾನ ಮನಿ ಹೊರಗೆ ಕೆಲ್ಸಕ್ಕ, ತೋಟಕ್ಕ, ಬ್ಯಾಟಿಗೆ ಅದು ತರ್ಲಕ್ ಮಾಡ್ಲಕ್ಕ. ಸೊ ಅವನಿಗೆ ಅದು ನ್ಯಾವಿಗೇಷನ್ ಅಬಿಲಿಟಿ ಡೆವಲಪ್ ಆಯ್ತು. ಅದೇ ನೀವು ಹೊರಗೆಲ್ಲ ಹುಡುಕ್ಯಾಡ್ ತೆಗಿತೀರಿ, ಮನ್ಯಾಗ ಬಂದು ಒಂದು ಚಾಪುಡಿ ಡಬ್ಬಿ ಎಲ್ಲದ ನೀರೆಲ್ಲ ತಗೋಬೇಕು, ಅಲ್ಲಿ ಪ್ರಾಬ್ಲಮ್ ಆಗ್ತದೆ. ಅಲ್ಲಿ ಅವ್ರು ಟಕ್ 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 ಅವರು ಮಾಡ್ತಿರ್ತಾರೆ. ಸೊ ಇದು ಸಾವಿರಾರು ವರ್ಷದಿಂದ ಆ ಥರ ಬದುಕಿ ಬಂದಿದ್ದಕ್ಕೆ ಇದು ಬಂದಿರೋದು. ಇದು ಮಕ್ಕಳಿಗೆ ಆರಾಮಾಗಿ ಅವ್ರು ನೋಡ್ಕೊತಾ ಇರ್ತಾರೆ. ನೀವು ಒಂದು ತಾಸು ಮಗು ಹಿಡ್ಕೊಂತಂದ್ರೆ ಬಹಳ ಕಷ್ಟ ಅನಿಸ್ತು. ಆಯ್ತಾ, ನೀವು ಸಣ್ಣ ಪುಟ್ಟದಕ್ಕೆ ಹೆದರಂಗಿಲ್ಲ. ಏನೋ ಹಾವು ಬಂತು, ಹಲ್ಲಿ ಬಂತು, ನಾಯಿ ಬಂತಂದ್ರೆ ಹೆದರಂಗಿಲ್ಲ. ಅವ್ರು ಸಣ್ಣದೇನೋ ಇರುವಿ ಬಂದ್ರು ಜಿಗ್ಯಾದು, ಹಲ್ಲಿ ಬಂದ್ರು ಆಳ್ಕೊತ್ ಕೂಡೋದು, ಇವೆಲ್ಲ ಮಾಡ್ತಾರೆ. ಯಾಕಂದ್ರೆ ಮನೆ ಒಳಗಿದ್ದಾಗ ಮಕ್ಕಳಿಗೆ ನೋಡ್ಕೋಬೇಕಾದ್ರೆ ಏನೋ ಹಾವು ಬಂದು ಕಚ್ಚಿ ಹೋಯ್ತು, ಹೋಡಿ ಬಂದು ಕಚ್ಚಿತು, ಅದು ಮೈ ಎಲ್ಲ ಉಬ್ತು, ಮಗು ತುರ್ಸಕ್ ಶುರು, ಇಂಥದ್ದೆಲ್ಲ ಅನುಭವ ಆಯ್ತದು ಸಾವಿರಾರು ವರ್ಷಗಳಿಂದ. ಸೊ ಸಣ್ಣದ್ ನೋಡಿದ್ರೆ ಹೆದರಿಕೆ ಆಗ್ತೈತೆ ಅವ್ರಿಗೆ. ಅದು ಇನ್ನೂ ಅದ್ರ ನಡ್ಕೊಂತ ಬಂದಿರೋದು. ಸೊ ಇದಕ್ಕ ನಮ್ಮ ಬಿಹೇವಿಯರ್ ಕೂಡ ನಮ್ದು ಜೀನ್ಸ್ ಒಳಗೆ ಫಿಕ್ಸ್ ಆಗ್ಬಿಡ್ತು ಈ ತರ. ಈ ಹಾವಿನ ಬಗ್ಗೆ ಎಲ್ಲ ಮಾತಾಡ್ತಾರಲ್ಲ, ಆಕ್ಚುಲಿ ಹಾವು ಡೇಂಜರ್ ಇಲ್ಲ. ಹಾವು ನೋಡಿ ಅದು ಎಷ್ಟು ಜೋರಾಗಿ ಅಳೋದು, ಕಿರ್ಚೋದು ಮಾಡ್ತಾರಲ್ಲ, ಅದು ನೋಡಿ ಏನೋ ಇದೆ ಅಂತ ಅನ್ಸ್ತದೆ ಅಷ್ಟೇ. ಸುಮ್ಮನೆ ಕುತ್ಕೊಂಡು ಹಾವು ನಡೆದಿರೋದು ನೋಡಿದ್ರೆ ಏನೋ ಅನ್ಸಂಗಿಲ್ಲ. ಆಕ್ಚುಲಿ ಬಹಳ ಬ್ಯೂಟಿಫುಲ್ ಅನಿಸ್ತದೆ. ಇವ್ರದನ್ನ ನೋಡಿ ಹಿಂಗೆ ಅದ್ರದ್ದು ರಿಯಾಕ್ಷನ್ ಇರ್ತದಲ್ಲ ಎಲ್ಲರದು, ಇಷ್ಟು ದೊಡ್ಡದು ಹಾವದ, ಹಿಂಗದ, ಹಂಗದ, ಮೊನ್ನೆ ಇದೇ ಬಂದಿತ್ತು, ಇದು ಹಾವು ಹಿಂಗ್ ಮಾಡ್ತದ, ಕಪ್ಪು ಹಾವದ, ಅದು ನಾಗರ, ಸುಮ್ಮನೆ ಹೇಳ್ತಾ ಇರ್ತಾರ. ಅವ್ರಿಗೆ ಏನೋ ಅನುಭವ ಇರಂಗಿಲ್ಲ ಆಕ್ಚುಲಿ. ಈ ತರ ಬಂದು 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 ನಮ್ ಥಿಂಕಿಂಗ್ ಡೆವಲಪ್ ಆಗಿದ್ದು ಹಿಂಗೆ. ಸೊ ನೋಡ್ರಿ, ನನಗಿದು ಬೇಕು, ನನಗ ವೆಪನ್, ಆಯುಧ ಬೇಕು. ಸೊ ಥಿಂಕಿಂಗ್ ಅಂತಂದ್ರೆ ಬೇಕು ಅಂತ, ನನಗೆ ಬೇಕು ಅನ್ನದೇ ಇರುವ ಥಿಂಕಿಂಗೇ ಇಲ್ಲ, ಯೋಚನೆನೇ ಇಲ್ಲ. ನೀವು ನಾನು ಅನ್ನೋದು ತೆಗೆದು ಯೋಚನೆ ಮಾಡಕ್ ಪ್ರಯತ್ನ ಮಾಡ್ರಿ, ಯೋಚನೆ ಮಾಡಕ್ ಸಾಧ್ಯನೇ ಇಲ್ಲ. ಸೊ ಪ್ರತಿಯೊಂದು ಯೋಚನೆ, ನೀವು ಸಮಾಜದ ಸಲುವಾಗಿ ನಾನು ಇದು ಮಾಡ್ತಾ ಇದ್ದೀನಿ ಅಂತಂದ್ರೂ ಕೂಡ ನೀವು ಅದು ನಿಮ್ಮ ಸಲುವಾಗಿ ಮಾಡ್ತಾ ಇದ್ದೀರಿ ಅಂತ, ಆಯ್ತಾ. ಸೊ ಇದು ಯೋಚನೆ ಡೆವಲಪ್ ಆಗಿದ್ದು ಇಲ್ಲಿಂದ, ಗೊತ್ತಾಯ್ತಾ. ಈಗ ನಮ್ಮ ಅಜ್ಜನ್ಗಿಂತ ನಾವು ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅವಾಗಿನಗಿಂತ ಹೆಚ್ಚಿಗೆ ಸಾಧನಗಳು, ಹೆಚ್ಚಿಗೆ ಕೆಲಸಗಳು, ಹೆಚ್ಚಿಗೆ ಕಲೆಗಳು, ಹೆಚ್ಚಿಗೆ ಚಟುವಟಿಕೆ, ಆಯ್ತಾ. ಈ ಪಕ್ಷಿಗಳು ಅದಾವಲ್ಲ, ಇವು ಪಾರಿವಾಳ ಅದಾವ ನೋಡ್ರಿ. ನೀವು ಸಿಟಿ ಒಳಗೆ ಹೋದ್ರ ಅಲ್ಲಿ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅದು ಇದ್ರಲ್ಲಿ ಪಾರಿವಾಳಗಳು ಇರ್ತಾವ. ಅಲ್ಲಿ ನೀರು ಈಸಿಲಿ ಸಿಗಂಗಿಲ್ಲ, ಅಲ್ಲಿ ನೀರು ಇರಂಗಿಲ್ಲಲ್ಲ ಎಲ್ಲೂ. ಸೊ ಅವಕ್ಕೆ ನೀರು ಹುಡ್ಕ್ಯಾಡ್ಕೊಂಡು ಬರೋದು ಬಹಳ ಕಷ್ಟ ಅಲ್ಲಿ. ಅದೇ ಇಲ್ಲಿ ಕಾಡಿನಾಗಿರುವಂತ ಪಾರಿವಾಳಗಳಿಗೆ ಆರಾಮ್ಸೆ ನೀರು ಸಿಗ್ತಾವ. ಕೆರಿ, ಅದು ನಾಲಿ, ನದಿ, ಹಳ್ಳ ಇರ್ತಾವ. ಸೊ ಒಂದು 20 ವರ್ಷ ಹಿಂದೆ ಒಂದು ಸ್ಟಡಿ ನೋಡಿದ್ದೆ ನಾನು. ಆ ಸಿಟಿ ಒಳಗಿದ್ದಿದ್ದು ಪಾರಿವಾಳಗಳು, ಇದು ಪಾರಿವಾಳಗಳು ಬ್ರೈನ್ ಹೋಲಿಸಿದ್ರೆ ಅವ್ರದ್ದು ಬ್ರೈನ್ ದೊಡ್ಡವಾಗ್ಬಿಟ್ಟವು, ಆಯ್ತಾ. ಅವೇನು 2 ತಿಂಗಳದ ಒಂದೊಂದು ಜನರೇಷನ್ ಬರ್ತಾ ಇರ್ತಾವ. ಸೊ ಡೆವಲಪ್ಮೆಂಟ್ ಫಾಸ್ಟ್ ಆಗ್ತಾವ. ಸೊ ಅಲ್ಲಿ ಅಷ್ಟು ಕಷ್ಟಪಡ್ಬೇಕಲ್ಲ, ಅಲ್ಲಿ ಬ್ರೈನ್ ಜಾಸ್ತಿ ನೆನ್ಪಿಟ್ಬೇಕಲ್ಲ. ಈ ಕಡೆ ಹೋಗಿ ಈ ಕಡೆ ಲೆಫ್ಟ್ ರೈಟ್ ಟೇಕ್, ಆಫ್ಟರ್ 3 ಲೆಫ್ಟ್ ಟರ್ನ್ಸ್ ಟೇಕ್ ರೈಟ್, ಇದೆಲ್ಲ ಮಾಡ್ಬೇಕಲ್ಲ ಅದು. ಇಲ್ಲಿ ಕಣ್ಮಂದ್ ನೀರು ಕಾಣ್ತಾ ಇರ್ತದೆ. ಸೊ ಈ ತರ ಇದು ಥಿಂಕಿಂಗ್. ಈಗ ಈ ಪರಿಸ್ಥಿತಿ ಒಳಗ ಶೋಷಣೆನೇ ಶುರು ಆಗೋದು ಇಲ್ಲಿಂದಾನೆ. ಈ ಒಬ್ಬ ಬೆಳೆಯತನ ಇನ್ನೊಬ್ಬನಿಗೆ ಬೆಳೆಯಕ್ ಆಗ್ತಾ ಇಲ್ಲ. ಅವ ಬೆಳೆಸಿ ರೊಟ್ಟಿ ಗಿಟ್ಟಿ ತಿಂದು ಫಸ್ಟ್ ಕ್ಲಾಸ್ ಆಹಾರ ಭದ್ರತೆ ಪಡ್ಕೊಂಡು ಮನೆಗಿನಿ ಕಟ್ಕೊಂಡು ಅದಾನ. ಸೊ ಇನ್ನೊಬ್ಬನಿಗೆ ಏನಾಗ್ತದ, ಯಾರಿಗೆ ಬೆಳೆಯಕ್ ಆಗ್ತಾ ಇಲ್ಲ, ಅವ ಕಳ್ತನ ಮಾಡ್ಬೇಕಾಗ್ತದ. ಅವನಿಗಿಂತ ದೊಡ್ಡ ವೆಪನ್ ತಯಾರು ಮಾಡಿ ಅವನ ಮೇಲೆ ದಾಳಿ ಮಾಡಿ. ಸೊ ಸೆಕ್ಯೂರಿಟಿ ಪ್ರಶ್ನೆ ಶುರು ಆಯ್ತು. ಈಗ ಅದನ್ನ ಕಾಪಾಡ್ಕೊ, ಬೀಗ ಹಾಕಬೇಕು, ಸೆಕ್ಯೂರಿಟಿ ಗಾರ್ಡ್ ಇರಬೇಕು, ಸೈನಿಕ. ಸೊ ನೋಡ್ರಿ, ಪ್ರತಿಯೊಂದು ಅಲ್ಲಿಂದಾನೇ ಇದು ಬರ್ತಾ ಹೋಗಿ. ಈಗ ಅದ್ರೊಳಗೆ ಒಬ್ಬ ಏನಂತಾನ, ಅವ್ ಬಹಳ ಪವರ್ಫುಲ್ ಆಗಿ ಚೆನ್ನಾಗೆಲ್ಲ ಹೊಲ ಮಾಡ್ಕೊಂಡು ಮನೆಗಿನಿ ಕಟ್ಕೊಂಡು ಇರ್ತಾನ. ಅವಂದು ಜೆನೆಟಿಕಲಿ ಆ ಸ್ಟ್ರೆಂತ್ ಇರ್ತದೆ. ಅವ್ರ ಮಕ್ಕಳಿಗೂ ಹಿಂಗೆ ಮಾಡ್ಬೇಕು ಅಂತಾನ. ಬಟ್ ಮಕ್ಕಳು ಆಗ್ಲಿ, ಮನುಷ್ಯ ಆಗ್ಲಿ, ಪ್ರತಿಯೊಬ್ಬರು ಸೇಮ್ ಇರಂಗಿಲ್ಲ. ಅವನ ಅಪ್ಪನಷ್ಟು ಅವನಿಗೆ ಶಕ್ತಿ ಇಲ್ಲದೆ ಇರ್ಬೋದು, ಇವ ಸೆನ್ಸಿಟಿವ್ ಇರ್ಬೋದು, ಅವರಪ್ಪ ಇನ್ಸೆನ್ಸಿಟಿವ್ ಇರ್ಬೋದು.
ಅವ್ ಕ್ರೂರಿ ಮೆಂಟಾಲಿಟಿದವ್ ಇರ್ಬೋದು, ಕ್ರೂರ. ಇವನು ಎಂಪಾತ್ ಇರ್ಬೋದು. ಎಂಪಾತ್ ಅಂದ್ರೆ ಸೆನ್ಸಿಟಿವ್. ವೀಕ್ ಅದಾನಂತಾರ ನೋಡ್ರಿ. ಸೆನ್ಸಿಟಿವ್ ಇದ್ದವ್ರಿಗೆಲ್ಲ ವೀಕ್ ಅದಾನ ಅಂತಂತಾರ ಸೊಸೈಟಿ. ಸೆನ್ಸಿಟಿವ್ ಇದ್ದವ್ರಿಗೆ ಪುಕ್ಕಲ ಅದಾನ ಅಂತಂತಾರ. ಸೊ ಸಿಟ್ಟು ಬರಂಗಿಲ್ಲ ಇವ, ಇವ್ರಿಗೆ ಯಾರು ಮೋಸ ಮಾಡ್ಬೋದು, ಕೂಗುತ್ತಾನಿವ, ನಾಲಾಯಕ, ಹಿಂಗೆಲ್ಲ ಅಂತಾರ. ಬಟ್ ಆಕ್ಚುಲಿ ಸೆನ್ಸಿಟಿವ್ ಇರ್ತಾರ. ಅವನಿಗೆ ಈ ಕಾಂಪಿಟೇಷನ್ ಒಳಗೆ ಇರ್ಲಕ್ಕಾಗಂಗಿಲ್ಲ. ಅವನಿಗೆ ಅಲ್ಲಿ ಉಸಿರು ಕಟ್ತಾ ಇರ್ತಾರ. ಯಾಕಂದ್ರೆ ಇಲ್ಲಿ ಸರ್ವೈವಲ್ ಸಲುವಾಗಿ, ಬದುಕಿನ ಸಲುವಾಗಿ ಹೋಗ್ಬಿಟ್ಟು ಆಸೆ ಸಲುವಾಗಿ ಆಗ್ಬಿಡ್ತಲ್ಲ ಎಲ್ಲ. ಬೆಳಿ ಎದ್ರ ಸಲುವಾಗಿ ಆಯ್ತು, ನನಗೆ ಗೋಧಿನೇ ತಿನ್ಬೇಕು, ಅಕ್ಕಿನೇ ತಿನ್ಬೇಕು, ನವಣಿನೇ ತಿನ್ಬೇಕು ಅನ್ನೋ ಸಲುವಾಗಿ ಬೆಳೆಸ್ತಾ ಇದೆ ಅಷ್ಟೇ. ಬಟ್ ಶರೀರಕ್ಕೆ ಇದು ಲೋಡ್ ಆಗ್ತಾ ಹೋಯ್ತಲ್ಲ. ಸೊ ಅಂತ ಮನುಷ್ಯ ಏನ್ ಮಾಡ್ತಾನ, ಅಲ್ಲಿಂದ ಒಂದ್ ದಿವಸ ಸಾಕಾಗಿ ಆಗಿ ಅಲ್ಲಿಂದ ಊರ್ ಬಿಟ್ಟು ಬಂದ್ಬಿಡ್ತು, ಹೊರಗೆ ಬಂದ್ಬಿಡ್ತು. ಪಕ್ಕದ ಊರಿಗೆ ಹೋಗ್ತಾನೆ. ದಾರಿ ಗೊತ್ತಿರ್ತ ಅವನಿಗೆ, ನಾವು ಊರ್ಲಿಂದ ಒಂದೆರಡು ದಾರಿ ಹೋಗ್ತಿರ್ತ, ಅದೇ ದಾರಿಲಿ ಹೊರಗೆ ಹೋಗ್ಬೇಕು. ಅದು ಇನ್ನೊಂದು ಊರಿಗೆ ಹೋಗ್ತಾವ. ಸೊ ಇದಕ್ಕಿಂತ ಮೊದಲು ಸರ್, ಈಗ ನಾವು ಇಷ್ಟೆಲ್ಲ ಇದು ಆಗಿ ನಮ್ದೊಂದು ಥಾಟ್ ಪ್ರೊಸೆಸಿಂಗ್ ನಮ್ದು ಡೆವಲಪ್ ಆಯ್ತು, ಸ್ಟಾರ್ಟ್ ಆಯ್ತು, ಡೆವಲಪ್ ಆಯ್ತು. ಬಟ್ ಇದು ಡೆವಲಪ್ ಆಗಿದ್ದು ಈಗ ನಾವೆಲ್ಲ ನೋಡ್ತಾ ಇರೋದು ಹಾಳಾಗಿದ್ದ ತರ, ಹಾಳಾಗೋ ತರ ನಾವು ಯೋಚನೆ ಮಾಡ್ಲತ್ತೀವಿ. ಈಗ ಇದು ಯೋಚನೆ ಹಾಳಾಗಿದ ಕಡೆ ತಿರ್ಕೊಂಡಿದ್ದು ಯಾವ ತರ, ಎದಕ್ರಿ? ನೋಡಿ, ಆಕ್ಚುಲಿ ಅದು ಫಸ್ಟ್ ಯೋಚನೆನೇ ಹಾಳು ಯೋಚನೆ. ಹಿಂದೆ ಎಲ್ಲೋ 10,000 ವರ್ಷ ಹಿಂದೆ ಗೋಲ್ಡನ್ ಏಜ್ ಇತ್ತು, ಅವಾಗೆಲ್ಲ ಒಳ್ಳೆ ಕರೆಕ್ಟ್ ಆಗಿ ಯೋಚನೆ ಮಾಡ್ತಾ ಇದ್ರು. ಆ ತರ ಸಾಧ್ಯತೆ ಇಲ್ಲ. ಫಸ್ಟ್ ಯೋಚನೆ ಏನು, ಇನ್ನೂ ಹೆಚ್ಚಿಗೆ ನಾನು ಬೇಟೆ ಹೆಂಗ್ ಆಡ್ಬೇಕು, ಅದ್ರ ಸಲುವಾಗಿ ನಾನು ವೆಪನ್ ತಯಾರು ಮಾಡಿದ್ನಲ್ಲ. ಬಟ್ ಅದ್ರದ್ದು ಅವಶ್ಯಕತೆನೇ ಇರಲಿಲ್ಲ ಶರೀರಕ್ಕೆ, ಆಯ್ತಾ. ಇನ್ನೂ ಹೆಚ್ಚಿನ ಶೇಖರಣೆ ಹೆಂಗ್ ಮಾಡ್ಬೇಕು, ಇನ್ನೂ ಹೆಚ್ಚಿನ ಹೆಂಗ್ ತಿನ್ಬೇಕು. ಅಲ್ಲ, ಹೆಚ್ಚಿಗೆ ಅಂತಿಲ್ಲ ಸರ್. ಈಗ ಅವಾಗ ನಾವು ಬೇಟೆ ಅಂತ ಹೇಳಿ ನೋಡ್ತೀವಿ ಅಂತಂದ್ರೆ ಅದು ಕೂಡ ಹೆಚ್ಚಿಗೆ ಆಯ್ತು. ಈಗ ನಾನು ಓಡಿ ಬೇಟೆ ಮಾಡ್ತೀನಿ ಅಂತ ತಿಕ್ಕೋರಿ, ಕೈಯಿಂದ ಬೇಟೆ ಮಾಡ್ತೀನಿ ಅಂತ ತಿಕ್ಕೋರಿ. ದೊಡ್ಡ ಪ್ರಾಣಿ ಬೇಟೆ ಮಾಡ್ತಿರ್ಲಿಲ್ಲ ನಾನು, ದೊಡ್ಡ ಗಿಡಗಳು ಕತ್ತರಿಸ್ತಿರ್ಲಿಲ್ಲ. ಸಿಕ್ಕಿದೆ ಪ್ರಾಣಿಗಳಿಗೆ ಚರ್ಮ ಸಲುವಾಗಿ ಹೊಡೆದ, ಮೂಳೆ ಸಲುವಾಗಿ ಹೊಡೆದ ಮಾಡ್ತಿರ್ಲಿಲ್ಲ. ಆಹಾರಕ್ಕೆ ಲಿಮಿಟ್ ಆಗಿ ಉಳಿದು ಬಿಡ್ತಿತ್ತು. ನಾನು ಮತ್ತೆ ನಾವು ಪ್ರಾಣಿ ತರ ಇರ್ಬೇಕಂತ ಹೇಳ್ತಾ ಇಲ್ಲ, ನಾವೊಂದು ಜಸ್ಟ್ ಅನಲೈಸ್ ಮಾಡ್ತಾ ಇದೀವಿ ಅಷ್ಟೇ. ನಾವು ಹೆಂಗ್ ಇಲ್ಲಿಗೆ ಬಂದೀವಿ ಅಂತ ನಾನು ಪ್ರಪೋಸ್ ಮಾಡ್ತಾ ಇಲ್ಲ. ನಾನು ಈ ತರ ಇರ್ಬೇಕು, ನಾವು ತಪ್ಪು ಅಂತ ಹೇಳ್ತಾ ಇಲ್ಲ. ಆಮೇಲೆ ಇದೆಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ನೀವು ಈಗಿರೋ ತಪ್ಪು ಅಂತ ಹೇಳ್ತಾ ಇದ್ದಿರಲ್ಲ, ನಾನು ಅದು ಕೂಡ ತಪ್ಪಿಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಯಾವುದು ಅವ ಮರ್ಡರ್ ಮಾಡಿರ್ಲಿ, ಕಳ್ತನ ಮಾಡಿರ್ಲಿ, ಅವ ಏನೇ ಮಾಡಿರ್ಲಿ, ಅವ ಲಂಚ ಈಗ ನೋಡ್ರಿ, ಬಹಳಷ್ಟು ಡಿಪಾರ್ಟ್ಮೆಂಟ್ದಾಗ ಲಂಚ ಬಹಳ ನಡೀತದ. ಆಕ್ಚುಲಿ ಅವ ಒಬ್ಬನೇ ತಗೊಳ್ತಾ ಇರೋ ಲಂಚದ ಸರಪಳಿ ಇರ್ತದಲ್ಲಿ, ಚೈನ್ ಇರ್ತದ. ಅವ ತಗೊಳ್ಳಿಲ್ಲ ಅಂದ್ರೆ ಅವನಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ತಿಂಗಳಿಗೆ ಒಂದ್ಸರಿ ಟ್ರಾನ್ಸ್ಫರ್ ಮಾಡ್ತಾರೆ ಅವನಿಗೆ ಮಾರ್ಕ್ ಮಾಡಿಬಿಡ್ತಾರೆ. ಸೊ ಇದು ಈ ತರ ನಾವು ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದೀನಿ ಅಷ್ಟೇ. ಅಲ್ಲಿ ಇಂಡಿವಿಜುವಲಿಟಿ ಏನೂ ಇಲ್ಲ. ನೀವು ಅನ್ಬೋದು ಇದಕ್ಕೆ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಈಗ ನಮ್ದು ಗೌರ್ಮೆಂಟ್ಗೆ, ಕರ್ನಾಟಕ ಗೌರ್ಮೆಂಟ್ಗೆ ಮೇನ್ ಇನ್ಕಮ್ ಎಲ್ಲಿಂದ ಬರ್ತದೆ ಹೇಳ್ರಿ ನೋಡೋಣ? ಅಬಕಾರಿಯಿಂದ. ಸೊ ಎಷ್ಟು ತಹಸೀಲ್ದಾರ್ ಅದಾರ, CM ಅದಾನ, ಎಷ್ಟು ನಮ್ದು ರಾಜಕಾರಣಿಗಳು ಅದಾರ, ನಮ್ದು ಡಾಕ್ಟರ್ಸ್ಗಳು ಅದಾರ, ಶಿಕ್ಷಕರು ಅದಾರ, ಜನರಿಗೆ ರೋಡ್, ಆಸ್ಪತ್ರೆ ಯಾರು ಮಾಡ್ಕೊಡ್ಲತ್ತಾರ ನಂಗೆ ಆಯ್ತು. ಕುಡುಕರ ಕೃಪೆ ಇದೆಲ್ಲ. ಲಾಕ್ಡೌನ್ ಆದಾಗ 1 ತಿಂಗಳ ಸಂಬಳ ಕೊಡ್ಲಕ್ಕಾಗ್ಲಿಲ್ರಿ ಗೌರ್ಮೆಂಟಿಗೆ. ಲಾಕ್ಡೌನ್ ಆದಾಗ ಎಲ್ಲ ಬಂದ್ ಮಾಡಿದ್ರಲ್ಲ. ಸೊ ಮೊಟ್ಟ ಮೊದಲನೇದು ಏನು ಓಪನ್ ಆಯ್ತು ಹೇಳ್ರಿ ನೋಡೋಣ? ಸರಾಯಿ ಅಂಗಡಿ, ಬಾರ್, ವೈನ್ ಶಾಪ್ ಓಪನ್ ಮಾಡಿದ್ರು. ಸೊ ನೀವು ಇದು ಒಂದೇ, ಈ ಕಡೆದು ಒಂದೇ ಬೇಕು ನನಗ ಅಂತಂದ್ರೆ ಎಲ್ಲಿಂದ ಮಾಡ್ತೀರಿ? ಅದು ಹೆಂಗ್ ಮಾಡ್ತೀರಿ? ಟ್ಯಾಕ್ಸ್ ಯಾರ ಕಡೆ ತಗೋತೀರಿ? ಅವಶ್ಯಕತೆ ಇರೋ ವಸ್ತುಗಳಿಗೆ ಟ್ಯಾಕ್ಸ್ ತಗೊಂಡ್ರೆ ಅಷ್ಟು ಟ್ಯಾಕ್ಸ್ ಬರೋದೇ ಇಲ್ಲ. ಈಗ ನೀವು ಜೋಳ, ರಾಗಿ ಟ್ಯಾಕ್ಸ್ ತಗೊಂಡ್ರೆ ಎಷ್ಟಂತ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಿ? ಆಯ್ತಾ. ಸೊ ಇದು ನಾವು ಇಲ್ಲಿ ತನಕ ಬಂದಿರೋದೇ ಅದರಿಂದ. ಆ ಸರಾಯಿ ಎಲ್ಲಿಂದ? ನಾನೇನು ಸಕ್ಕರೆ ಹೇಳ್ದನಲ್ಲ, ಸಕ್ಕರೆ ಫರ್ಮೆಂಟೇಶನ್ ಮಾಡಿದಾಗ ಇಥನಾಲ್ ಸರಾಯಿ ತಯಾರಾಗ್ತದೆ. ನಾವು ಮಾಡ್ತಾ ಇರೋದೇ ಎಲ್ಲ ಸಕ್ಕರೆ ಸಲುವಾಗಿ. ಟೋಟಲ್ ಇದು ನ್ಯಾಚುರಲ್ ಕಂಟ್ರೋಲ್ ಇದೆ. ನಾವು ಅನ್ಕೊಂತ ಇರ್ಬೋದು ನಾವು ಮಾಡ್ತಾ ಇದೀವಿ ಅಂತ ಹೇಳಿ, ಅದು ಅದರಿಂದ ನಮ್ದು ನಡೀತಾ ಇದೆ. ಈಗ ನಮ್ಮಲ್ಲಿ ಜೋಳ, ತೊಗರಿ ಎಲ್ಲ ಬೆಳೆಸ್ತಾರ. ಸ್ವಲ್ಪ ನೀರಾವರಿ ಆದ ತಕ್ಷಣ ಏನ್ ಮಾಡ್ತಾನೆ ಹೇಳ್ರಿ, ಗೋಧಿ ಹಾಕ್ತಾನೆ ಇಲ್ಲ? ಕಾಮನ್ ಆಗತ್ತಿಲ್ರಿ. ಗೋಧಿ ಏನಾಯ್ತು, ಸಕ್ಕರೆ ಅಂಶ ಹೆಚ್ಚಿಗೆ ಆಯ್ತು. ಕಬ್ಬಂತೂ ಇನ್ನೂ ಟೋಟಲ್ ಸಕ್ಕರೆ ಅಂಶ. ಸೊ ಇದು ಆಗ ಬಂದಿರೋದು.
ನಾವು ಮಾಡಿರೋದಿಲ್ಲ ಇದು. ನಾವು ಇನ್ನೂ ಈಗೇನ್ ಮಾಡ್ತಾ ಇದೀವಿ ಅದನ್ನು. ಸೊ ಹೆಂಗ ಅವ ಆ ಆಫೀಸ್ನಾಗ ಇದ್ದಾಗ ಹೇಳ್ತಾನೆ ನೋಡ್ರಿ, ನನ್ನ ಕೈಯಾಗಿಲ್ಲ ಇದು, ಹಿಂಗೆ ಸರಪಳಿ ಅದ ಅಂತ ಹೇಳ್ತಾನಲ್ಲ, ಅಂದ್ರೆ ಅವ ಮಾಡಿದ್ದಿಲ್ಲ ಅದು ಅಂತ. ಸೊ ಇದು ಯಾವುದು ಕೂಡ ಯಾರು ಮಾಡಿದ್ದಿಲ್ಲ ಇದು.